ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಎಲೆಕ್ಷನ್ ಬಳಿಕ ರಾಷ್ಟ್ರ ರಾಜಕೀಯದ ಲೆಕ್ಕಾಚಾರಗಳು ಬದಲಾಗಿವೆ ಅನ್ನೋದು ಈಗ ಹಳೆ ಸುದ್ದಿ. ಗೆದ್ದರೂ ಬಿದ್ದ ಹಾಗೆ ಬಿಜೆಪಿ ವರ್ಚಸ್ಸು ಕಡಿಮೆ ಆಗಿರೋದು, ಸೋತರೂ ಖುಷಿ ಪಡೋ ಹಾಗೆ ಕಾಂಗ್ರೆಸ್ ಸೀಟ್ ಹೆಚ್ಚಿರೋದು, ಇದೆಲ್ಲದರ ಬೆನ್ನಲ್ಲೇ ಪಾಪ್ಯುಲರ್ ಸಿಎಂ ಯಾರು ಅನ್ನೋ ಸಮೀಕ್ಷೆ ಹೊರಬಂದಿದೆ. ಅದರಲ್ಲಿ ಯೋಗಿ ಆದಿತ್ಯನಾಥ್ಗೆ ಜನರು ದೊಡ್ಡ ಮಟ್ಟದಲ್ಲಿ ಜೈ ಅಂದಿದ್ದಾರೆ. ಅಚ್ಚರಿ ವಿಷಯ ಏನಂದ್ರೆ ಈ ಲಿಸ್ಟ್ನ ಟಾಪ್ 5ರಲ್ಲಿ ಒಬ್ಬ ಕಾಂಗ್ರೆಸ್ ಸಿಎಂ ಹೆಸರು ಇಲ್ವೇ ಇಲ್ಲ ಅನ್ನೋದು. ಬಹುತೇಕ ಬಿಜೆಪಿ ಲೀಡರ್ಗಳು ಈ ಲಿಸ್ಟ್ನಲ್ಲಿ ರಾರಾಜಿಸಿದ್ದಾರೆ. ಕೆಲವರ ಹೆಸರು ನಿಜಕ್ಕೂ ಅಚ್ಚರಿ ತರೋ ಹಾಗಿದೆ. ಇದು ಮಾತ್ರವಲ್ಲದೆ ಅತ್ಯಂತ ಜನಪ್ರಿಯ ಪಿಎಂಗಳ ಪಟ್ಟಿಯಲ್ಲಿ ಪ್ರಧಾನಿ ಮೋದಿ ಹೆಸರು ಮತ್ತೆ ಉತ್ತುಂಗದಲ್ಲಿದೆ. ಅವರಿಗೆ ಸಿಗ್ತಾ ಇರೋ ಜನಪ್ರಿಯತೆ ಹುಬ್ಬೇರಿಸುವಂತಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಅಂಗಳದಲ್ಲಿ ರಾಹುಲ್ ಗಾಂಧಿಯ ಪಾಪ್ಯುಲಾರಿಟಿ ಹಿಂದೆಂದಿಗಿಂತ ಅತಿ ಹೆಚ್ಚಾಗಿದೆ. ಅದು ಹೇಗೆ, ಯಾವ ಕಾರಣಕ್ಕೆ ಅನ್ನೋದು ಕೂಡ ಅಚ್ಚರಿ ತರಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅನ್ನೋದು ಆಗಾಗ ನಿಜವಾಗ್ತಾ ಇರುತ್ತೆ. ಎಲ್ಲಾ ಸಮಯದಲ್ಲೂ ಎಲೆಕ್ಷನ್ ರಿಸಲ್ಟ್ ಆಧಾರದ ಮೇಲೆ ಜನಾಭಿಪ್ರಾಯವನ್ನ ಅಂದಾಜಿಸೋದಕ್ಕೆ ಸಾಧ್ಯವೇ ಇಲ್ಲ. ಜನರಿಗೆ ತಮ್ಮ ಆದೇಶ, ಅಭಿಪ್ರಾಯ ತಿಳಿಸೋದಕ್ಕೆ ಸಂವಿಧಾನ ಮತದಾನದ ಹಕ್ಕು ನೀಡಿದೆ ನಿಜ. ಆದರೆ ಭಾರತದಲ್ಲಿ ಆ ಮತ ನಿರ್ಧಾರ ಆಗೋದು ಜಾತಿ, ಮತ, ಧರ್ಮ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಿಂದಿನ ದಿನ ಎಷ್ಟು ಸಿಕ್ತು ಅನ್ನೋದರ ಮೇಲೆ. ಇದರಿಂದ ರಿಸಲ್ಟ್ ಬಂದಾಗ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಆಗೋದು ಕೂಡ ಕಾಮನ್ ಆಗಿದೆ. ಈ ಬಾರಿ ಲೋಕಸಭೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದ್ದನ್ನ ಎಲ್ಲರೂ ಗಮನಿಸಿದ್ರು. ಅದರಲ್ಲೂ ಲೋಕಸಭೆಯ ಹೆಬ್ಬಾಗಿಲು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಳೆದ ಬಾರಿಗೆ ಹೋಲಿಸಿದ್ರೆ ಮುಗ್ಗರಿಸಿದಾಗ ಯೋಗಿ ಹವಾ ಕಮ್ಮಿಯಾಗಿದೆ ಅನ್ನೋ ಮೆಸೇಜ್ ಪಾಸ್ ಆದಂತಾಗಿತ್ತು. ಆದ್ರೀಗ ಯೋಗಿ ಪಾಪ್ಯುಲಾರಿಟಿ ಕಂಡ ದೇಶದ ಎಲ್ಲಾ ಪ್ರಮುಖ ನಾಯಕರು ಹುಬ್ಬೇರಿಸ್ತಾ ಇದ್ದಾರೆ. ಇಂಡಿಯಾ ಟುಡೇ ಸಿ ವೋಟರ್ MOTN ನಡೆಸಿರೋ ಸರ್ವೆ ಪ್ರಕಾರ ಭಾರತದಲ್ಲಿ ಅತ್ಯಂತ ಪಾಪ್ಯುಲರ್ ಸಿಎಂ ಯೋಗಿ ಆದಿತ್ಯನಾಥ್ ಅನ್ನೋ ರಿಸಲ್ಟ್ ಬಂದಿದೆ. 33% ಜನರು ಯೋಗಿ ಆಡಳಿತಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದಾದ ನಂತರ ಯಾರೆಲ್ಲ ಬರ್ತಾರೆ ಅಂತ ನೋಡ್ತಾ ಹೋದಾಗ ಅಚ್ಚರಿ ಆಗ್ತಾ ಹೋಗುತ್ತೆ. 100 ಕೋಟಿ ಅಕ್ರಮ ಮಾಡಿ ಜೈಲು ಸೇರಿರೋ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ರನ್ನ 14% ಜನರು ಮೆಚ್ಚಿಕೊಂಡಿದ್ದಾರೆ. ವೈದ್ಯ ಅತ್ಯಾಚಾರ ಹತ್ಯೆ ಕೇಸ್ನಲ್ಲಿ ಆರೋಪಿಗಳನ್ನ ಬಚಾವ್ ಮಾಡೋದಕ್ಕೆ ಸಾಕ್ಷಿ ನಾಶದ ಆರೋಪ ಹೊತ್ತಿರೋ ಮಮತಾ ಬ್ಯಾನರ್ಜಿ ನಂತರದ ಸ್ಥಾನದಲ್ಲಿದ್ದಾರೆ. ಅವರ ಆಡಳಿತವನ್ನ 9% ಜನರು ಮೆಚ್ಚಿಕೊಂಡಿದ್ದಾರೆ. ನಂತರದ ಸ್ಥಾನದಲ್ಲಿ ಸನಾತನ ಧರ್ಮವನ್ನ ನಾಶ ಮಾಡ್ತೀನಿ ಅಂತ ಹೇಳಿಕೆ ನೀಡಿದ್ದ ಉದಯನಿಧಿ ತಂದೆ ತಮಿಳುನಾಡಿನ ಸಿಎಂ MK ಸ್ಟಾಲಿನ್ ಇದ್ದಾರೆ. ಅವರನ್ನ 5% ಜನರು ಮೆಚ್ಚಿಕೊಂಡಿದ್ದಾರೆ. ಇದರ ನಂತರದ ಸ್ಥಾನದಲ್ಲಿರೋದು ಒಂದು ಕಾಲದಲ್ಲಿ NDA ಜೊತೆಗೆ ಬ್ರೇಕಪ್ ಮಾಡಿಕೊಂಡು ಈಗ ಮತ್ತೆ ಟೈ ಅಪ್ ಆಗಿರೋ ಚಂದ್ರಬಾಬು ನಾಯ್ಡು. ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬುರನ್ನ 5% ಜನರು ಮೆಚ್ಚಿಕೊಂಡಿದ್ದಾರೆ. ಉಳಿದಂತೆ ನಂತರದ ಸಾಲಲ್ಲಿ ಹಿಮಂತ್ ಬಿಸ್ವಾ ಸರ್ಮಾ, ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಸೇರಿ ಇನ್ನೂ ಕೆಲ ರಾಜ್ಯಗಳ ಸಿಎಂಗಳ ಹೆಸರು ಕೇಳಿಬಂದಿವೆ. ಟಾಪ್ 5 ನಲ್ಲಿ ಒಬ್ಬ ಕಾಂಗ್ರೆಸ್ ಸಿಎಂ ಹೆಸರು ಇಲ್ಲ ಅನ್ನೋದನ್ನ ಹೇಳಿದ್ವಿ. ಇದು ಕೂಡ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಮೊದಲನೇದಾಗಿ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಟಾಪ್ 5 ನಲ್ಲಿ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ತಾನೆ. 10 ಕೆಜಿ ಅಕ್ಕಿ ಕೊಟ್ಟಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳೋ ಸಿದ್ದರಾಮಯ್ಯ ವಿಶ್ವದಲ್ಲೇ ನನ್ನಂತ ಮಹಾನಾಯಕ ಇಲ್ಲ ಅಂತ ಹೇಳ್ತಾ ಇದ್ರು. ಪ್ರಧಾನಿ ಮೋದಿಗಿಂತ ನಾನೇ ಒಂದು ಕೈ ಮೇಲೆ ಅಂತ ಹೇಳ್ತಾ ಇದ್ರು. ಅಹಿಂದ, ಜಾತ್ಯತೀತತೆ ಅಂತ ಹೇಳಿ ಹಿಂದೂಗಳನ್ನ ಕಡೆಗಣಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದ ಆರೋಪ ಬೇರೆ ಇದೆ. ಇಷ್ಟೆಲ್ಲ ಪಾಪ್ಯುಲಾರಿಟಿ ಇದ್ರೂ ಅವರ ಹೆಸರು ಟಾಪ್ 5 ನಲ್ಲಿ ಇಲ್ಲ ಅನ್ನೋದು ಅಚ್ಚರಿ ತರಿಸ್ತಾ ಇದೆ. ಇತ್ತೀಚೆಗೆ ಅವರ ಮೇಲೆ ಬಂದ ಮುಡಾ ಹಗರಣ ಹಾಗೂ ಅವರ ಸರ್ಕಾರದ ಮೇಲೆ ಬಂದ ವಾಲ್ಮೀಕಿ ಅಭಿವೃದ್ಧಿ ಅವ್ಯವಹಾರ ಆರೋಪಗಳಿಂದ ಹಿನ್ನಡೆ ಆಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಟಾಪ್ ಸ್ಥಾನದಲ್ಲಿರೋ ಯೋಗಿ ಆದಿತ್ಯನಾಥ್ಗೂ 2ನೇ ಸ್ಥಾನದಲ್ಲಿರೋ ಕೇಜ್ರಿವಾಲ್ಗೂ ಬರೋಬ್ಬರಿ 19% ವ್ಯತ್ಯಾಸ ಇದೆ. ಯೋಗಿ ಆಡಳಿತವನ್ನ ಬಹುತೇಕರು ಒಪ್ಪಿಕೊಂಡಿದ್ದಾರೆ ಅನ್ನೋದು ಇದರಲ್ಲಿ ಕ್ಲಿಯರ್ ಆದರೆ ಕೇಜ್ರಿವಾಲ್ 14% ಪಾಪ್ಯುಲಾರಿಟಿ ಬಿಜೆಪಿಗೆ ಅಚ್ಚರಿ ಹಾಗೂ ಆತಂಕವನ್ನ ತರಿಸ್ತಾ ಇದೆ. ಯಾಕಂದ್ರೆ ಅಕ್ರಮ ಮಾಡಿ ರೆಡ್ ಹ್ಯಾಂಡೆಡ್ ಆಗಿ ಕೇಜ್ರಿವಾಲ್ ಸಿಕ್ಕಿಬಿದ್ದಿದ್ದಾರೆ. ಈ ಕೇಸ್ ತೀವ್ರತೆ ಏನು ಅನ್ನೋದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಿಗೂ ಗೊತ್ತಿರೋದ್ರಿಂದ ಪದೇ ಪದೇ ಬೇಲ್ ರಿಜೆಕ್ಟ್ ಆಗ್ತಾ ಇದೆ. ಹೇಗಿದ್ರೂ ಕೂಡ 14% ಪಾಪ್ಯುಲಾರಿಟಿ ಇದೆ ಅಂದ್ರೆ ಈ ಬಾರಿ ವಿಧಾನಸಭೆ ಮೇಲೆ ಬಿಜೆಪಿ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಸರ್ವೆ ರಿಸಲ್ಟ್ ಹೇಳ್ತಾ ಇದೆ. ಇನ್ನು ಕಳೆದ 13 ವರ್ಷಗಳಿಂದ ಆಡಳಿತ ನಡೆಸ್ತಾ ಇರೋ ಮಮತಾ ಬ್ಯಾನರ್ಜಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಇರೋದು ಕ್ಲಿಯರ್ ಆಗಿದೆ. ಅಲ್ಲದೆ ಇತ್ತೀಚೆಗೆ ನಡೆದ ಟ್ರೈನಿ ವೈದ್ಯ ಅತ್ಯಾಚಾರ ಕೇಸ್ ಕೂಡ ನಾಗರಿಕರನ್ನ ರೊಚ್ಚಿಗೆಬ್ಬಿಸಿದೆ. ಹೇಗಿದ್ರೂ 9% ಪಾಪ್ಯುಲಾರಿಟಿ ಹೇಗೆ ಅನ್ನೋದು ಹಲವರ ಅನಿಸಿಕೆ. ಆದ್ರೆ ಎಷ್ಟೇ ವಿರೋಧ ಇದ್ರೂ ಲೋಕಸಭೆಯಲ್ಲಿ ಟಿಎಂಸಿಗೆ 30 ಸೀಟ್ ಬಂದಿದೆ. ಆದ್ರಿಂದ ಅವರ ವೋಟ್ ಬ್ಯಾಂಕ್ ಸರ್ವೆಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ.
ಇನ್ನು ತಮಿಳುನಾಡಿನ ಸ್ಟಾಲಿನ್ ಈ ಬಾರಿ ಎಲ್ಲಾ ಸೀಟ್ಗಳನ್ನ ಗೆದ್ದು ಬಂದಿರೋ ಹಿನ್ನೆಲೆ ಟಾಪ್ 5 ನಲ್ಲಿ ಅವರಿರೋದ್ರಿಂದ ಅಚ್ಚರಿ ಇಲ್ಲ. ಹಾಗೆ ಜಗನ್ ಪಕ್ಷವನ್ನ ಮಕಾಡೆ ಮಲಗಿಸಿ ದೊಡ್ಡ ಮಟ್ಟದಲ್ಲಿ ಬಹುಮತದಲ್ಲಿ ಗೆದ್ದು ಬಂದ ಚಂದ್ರಬಾಬು ನಾಯ್ಡು ಮೇಲೆ ಜನರ ನಿರೀಕ್ಷೆ ಹೆಚ್ಚಿದ್ದು ಆದ್ರಿಂದ ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವೇಳೆ ಪಾಪ್ಯುಲರ್ ಪಿಎಂ ಯಾರು ಅನ್ನೋ ಲಿಸ್ಟ್ ಕೂಡ ಹೊರಬಂದಿದೆ. ಎಲ್ಲರ ನಿರೀಕ್ಷೆಯಂತೆಯೇ ಪ್ರಧಾನಿ ಮೋದಿ ಈ ಲಿಸ್ಟ್ ನಲ್ಲಿ ಟಾಪ್ ಪಟ್ಟವನ್ನ ಕಾಯ್ದುಕೊಂಡಿದ್ದಾರೆ. 51% ಜನರು ಭಾರತದ ರಾಜಕೀಯ ಇತಿಹಾಸದಲ್ಲಿ ಪ್ರಧಾನಿ ಮೋದಿಯೇ ಬೆಸ್ಟ್ ಪಿಎಂ ಅಂತ ಹೇಳ್ತಾ ಇದ್ದಾರೆ. ಇದರ ನಂತರದ ಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ವರದಿಯಲ್ಲಿ ರಿವೀಲ್ ಆಗಿದೆ. 2ನೇ ಸ್ಥಾನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದು ಅವರಿಗೆ 12% ಜನರು ಮೆಚ್ಚುಗೆ ಸೂಚಿಸಿದ್ದಾರೆ. ನಂತರದಲ್ಲಿ ಮನಮೋಹನ್ ಸಿಂಗ್ 12%, ಇಂದಿರಾ ಗಾಂಧಿ 10%, ಜವಾಹರ್ಲಾಲ್ ನೆಹರು 5% ಮೆಚ್ಚುಗೆ ಪಡೆದಿದ್ದಾರೆ. ಅಚ್ಚರಿ ವಿಚಾರ ಏನಂದ್ರೆ ಲೋಕಸಭೆ ಎಲೆಕ್ಷನ್ಗೂ ಮುನ್ನ ಅಂದ್ರೆ ಫೆಬ್ರವರಿಯಲ್ಲಿ ನಡೆದ ಸಮೀಕ್ಷೆಯಲ್ಲಿ ಮೋದಿ ಪಾಪ್ಯುಲಾರಿಟಿ 43.7% ಇತ್ತು. ಅದಾದ ಬಳಿಕ ರಿಸಲ್ಟ್ ನಲ್ಲಿ ಮೋದಿ ವರ್ಚಸ್ಸು ಕಮ್ಮಿ ಆಗಿದೆ ಅನ್ನೋದು ಗೊತ್ತಾಗಿತ್ತು. ಈಗ ನೋಡಿದ್ರೆ ಪ್ರಧಾನಿ ಮೋದಿ ಜನಪ್ರಿಯತೆ ಏರಿಕೆಯಾಗಿದೆ. ಇನ್ನು ಇದರ ಜೊತೆಗೆ 59% ಜನರು ಪ್ರಧಾನಿ ಮೋದಿ ಕೆಲಸಗಳು ಔಟ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ಒಂದು ವೇಳೆ ನಾಳೆಯೇ ಲೋಕಸಭಾ ಎಲೆಕ್ಷನ್ ನಡೆದರೆ ರಿಸಲ್ಟ್ ಏನಾಗಬಹುದು ಅನ್ನೋದರ ಬಗ್ಗೆಯೂ ಕೂಡ ಸಮೀಕ್ಷಾ ವರದಿಗಳು ರಿವೀಲ್ ಆಗ್ತಾ ಇದೆ. ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳಿಗೆ 299ಕ್ಕೂ ಹೆಚ್ಚು ಸೀಟ್ಗಳು ಬರಲಿವೆ. ಮೋದಿ ಮತ್ತೊಮ್ಮೆ ಗೆದ್ದು ಬಂದು ಅಧಿಕಾರ ಹಿಡಿಯೋದು ಗ್ಯಾರಂಟಿ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಆದ್ರೆ ಇನ್ನೊಂದೆಡೆ ಇಂಡಿ ಒಕ್ಕೂಟ ಹಿಂದೆ ಬೀಳೋದಿಲ್ಲ, ಇನ್ನೂ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೋ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಈ ವರದಿ ಹೇಳ್ತಾ ಇದೆ. 2024ರ ರಿಸಲ್ಟ್ ನಲ್ಲಿ 231 ಸೀಟ್ ಗೆಲ್ಲೋ ಮೂಲಕ ಕಮ್ ಬ್ಯಾಕ್ ಮಾಡಿದ್ದ ಇಂಡಿ ಒಕ್ಕೂಟ ಈಗ 233 ಸೀಟ್ ಗೆಲ್ಲಬಹುದು. ಅರ್ಥಾತ್ 2 ಸೀಟ್ಗಳು ಗೇನ್ ಆಗಬಹುದು ಅನ್ನೋದನ್ನ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅಂಗಳದಲ್ಲಿ ಯಾರು ಬೆಸ್ಟ್ ಲೀಡರ್ ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಇರೋ ತನಕ ಕಾಂಗ್ರೆಸ್ ಮುನ್ನೆಲೆಗೆ ಬರೋದು ಕಷ್ಟವೇ ಅನ್ನೋದು ಕಳೆದ 10 ವರ್ಷಗಳಿಂದ ಇರೋ ಟಾಕ್. ಆದ್ರೆ 2024ರ ರಿಸಲ್ಟ್ ಇದೆಲ್ಲವನ್ನ ತಲೆ ಕೆಳಗು ಮಾಡಿದೆ ಅನ್ನೋದನ್ನ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇದೆ. ಇದರ ವರದಿ ಪ್ರಕಾರ ಕಾಂಗ್ರೆಸ್ನ ಮುನ್ನಡೆಸಲು ರಾಹುಲ್ ಗಾಂಧಿ 49% ಸಮರ್ಥರು ಅಂತ ಕಾಂಗ್ರೆಸ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನಂತರದ ಸ್ಥಾನದಲ್ಲಿ ಸಚಿನ್ ಪೈಲಟ್ 7%, ಪ್ರಿಯಾಂಕಾ ವಾದ್ರಾ 6%, ಮಲ್ಲಿಕಾರ್ಜುನ ಖರ್ಗೆ 4% ಪಡೆಯುವ ಮೂಲಕ ಸ್ಥಾನವನ್ನ ಪಡೆದಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಚರ್ಚೆಗೆ ದಾರಿ ಇಲ್ಲ ಅನ್ನೋದನ್ನ ಈ ಸಮೀಕ್ಷಾ ವರದಿ ಹೇಳ್ತಾ ಇದೆ. ಅಂದಹಾಗೆ ಈ ಮಟ್ಟದಲ್ಲಿ ಬದಲಾವಣೆಗೆ ಕಾರಣ ಏನು ಅಂದ್ರೆ ಧರ್ಮದ ಆಧಾರದಲ್ಲಿ ಓಲೈಕೆ, ಮಧ್ಯಮ ವರ್ಗದವರ ಆಸ್ತಿ ಕಿತ್ತು ಬೇರೆಯವರಿಗೆ ಹಂಚೋದು ಸೇರಿ ಹಲವು ಭಾಗ್ಯಗಳಿಗೆ ಜನಸಾಮಾನ್ಯರು ಫಿದಾ ಆಗಿದ್ದಾರೆ. ಆದ್ರಿಂದ ರಾಹುಲ್ ಪಾಪ್ಯುಲಾರಿಟಿ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಸಮೀಕ್ಷೆಯಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಂಗಳದಲ್ಲಿ ನಾಯಕತ್ವವನ್ನ ಯಾರೂ ಪ್ರಶ್ನೆ ಮಾಡದಂತಾಗಿದೆ. ಒಟ್ನಲ್ಲಿ ಜನರ ಮನಸ್ಸಲ್ಲಿ ಇರೋದು ರಿಸಲ್ಟ್ ನಲ್ಲಿ ಬರಬೇಕು ಅಂತೇನಿಲ್ಲ. ಈಗ ಅಭಿಪ್ರಾಯವನ್ನ ಹೇಳುವವರು ವೋಟ್ ಹಾಕೋದಕ್ಕೆ ಬರೋದಿಲ್ಲ, ವೋಟ್ ಹಾಕೋದಕ್ಕೆ ಬರುವವರ ಅಭಿಪ್ರಾಯ ಬಹಿರಂಗ ಆಗೋದಿಲ್ಲ. ಆದ್ರಿಂದ ಭಾರತದ ರಾಜಕೀಯ ಯಾವತ್ತಿಗೂ ಎಣಿಕೆಗೆ ಸಿಗೋದಿಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.